ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವರಾಗಿರುವಂತಹ ಲಲಿತಾ ನಾಯಕ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಒಳ್ಳೆ ಕೆಲಸ ಮಾಡಿದ್ದಾರೆ. ನಕ್ಸಲರು ಶರಣಾಗತಿ ಆಗೋದಕ್ಕೆ ಏನು ಈ ನಮ್ಮ ನಾಗರಿಕ ಹೋರಾಟ ಸಮಿತಿ ಕೆಲಸ ಮಾಡಿತು, ಅದು ಕೂಡ ಬಹಳ ಸಾರ್ಥಕವಾದಂಥ ಕೆಲಸ ಮಾಡಿದ್ದಾರೆ. ಅದು ಆಗಬೇಕಾಗಿದೆ. ನಮಗೇನಾಗಬೇಕು, ಅವರಲ್ಲಿರ್ತಾರೆ, ನಮ್ಮ ಪಾಡಿಗೆ ನಾವು ಸುಖವಾಗಿದ್ದೀವಲ್ಲ ಅನ್ನೋವಂಥ ಜನಗಳ ನಡುವೆ ಇಲ್ಲ ನಮ್ಮ ಹಾಗೆ ಅವರು ಕೂಡ ಸುಖವಾಗಿರಬೇಕು, ಅವರು ಕೂಡ ಆ ಕ್ರೌರ್ಯದಿಂದ ಹೊರಗೆ ಬಂದು ಸಂವಿಧಾನಬದ್ಧವಾಗಿ ಜೀವನ ಮಾಡಬೇಕು ಅನ್ನುವಂಥ ಒಂದು ಒಳ್ಳೆಯ ಭಾವನೆಯಿಂದ ಏನು ಕೆಲಸ ಮಾಡಿದವರು ಮತ್ತು ಅಲ್ಲಿ ಅವರ ಮಾತನ್ನು ಕೇಳಿ ಬಂದವರು ಮತ್ತು ಅವರಿಗೆ ಸ್ವಾಗತ ಕೋರಿದಂಥ ಸರ್ಕಾರ, ಈ ಮೂರಕ್ಕೂ ಜನ ಇವತ್ತು ಅಭಿನಂದಿಸಬೇಕಾಗಿದೆ. ಯಾಕೆಂದರೆ ಸರ್ಕಾರ ಭರವಸೆ ಕೊಡಲಿಲ್ಲ ಅಂದರೆ ಇವ್ರು ಬರ್ತಿರ್ಲಿಲ್ಲ. ಸರ್ಕಾರ ಭರವಸೆ ಕೊಡೋಕೆ ಅದಕ್ಕೂ ಧೈರ್ಯ ಬೇಕಾಗ್ತದೆ. ಸರ್ಕಾರ ಈಗ ಕೋಟ್ಯಾಂತರ ಜನಗಳನ್ನು ರಕ್ಷಣೆ ಮಾಡ್ತಿರುವಂಥ ಸರ್ಕಾರ 6 ಜನಗಳಿಗೆ 1 ಎಕರೆ ಜಮೀನು ಕೊಟ್ಟು ಒಂದಿಷ್ಟು ಮನೆ ಕೊಟ್ಟು ಅವ್ರ ಕೇಸ್ಗಳಿಗೆ ಸ್ವಲ್ಪ ವಿನಾಯಿತಿ ದರದಲ್ಲಿ ಅವರಿಗೆ ಶಿಕ್ಷೆಯನ್ನು ವಿಧಿಸಿ, ಯಾಕೆಂದರೆ ಎಷ್ಟೆಷ್ಟೋ ತಪ್ಪುಗಳು ಮಾಡಿರಬಹುದು, ಅದನ್ನು